ನಮಸ್ಕಾರ ಸ್ನೇಹಿತರೆ, ಆಲ್ ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾರಿನಲ್ಲಿ ಕೆಲವರು ಶೋಪೀಸ್ಗಳನ್ನು, ಗೊಂಬೆಗಳನ್ನು, ಇನ್ನಿತರ ವಸ್ತುಗಳನ್ನು ಇಟ್ಟುಕೊಂಡಿರುತ್ತಾರೆ. ಇನ್ನು ಕೆಲವರು ತಮ್ಮ ಕಾರಿನಲ್ಲಿ ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಕಾರಿನಲ್ಲಿ ನಾವು ಯಾವ ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳಬೇಕು ಅಂತ ನೋಡೋಣ ಬನ್ನಿ. ಶಾಸ್ತ್ರಗಳು ನಮ್ಮೊಂದಿಗೆ ಹಲವಾದ ಸಂಬಂಧವನ್ನು ಹೊಂದಿರುತ್ತದೆ. ಇದು ನಮ್ಮ ಪ್ರತಿನಿತ್ಯದ ಜೀವನದ ಮೇಲೂ ಪ್ರಭಾವ ಬೀರುತ್ತದೆ. ಪೂಜೆಗೆ ಸಂಬಂಧಿಸಿದಂತೆ, ಜೀವನಕ್ಕೆ ಸಂಬಂಧಿಸಿದಂತೆ ಅನೇಕ ನಿಯಮಗಳನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಶಾಸ್ತ್ರಗಳಲ್ಲಿ ಹೇಳಲಾದ ನಿಯಮಗಳ ಪ್ರಕಾರ ನಾವು ಆಯಾ ಕಾರ್ಯಗಳನ್ನು ಮಾಡಿದರೆ ಅದರಲ್ಲಿ ನಮಗೆ ಯಶಸ್ಸು ಪ್ರಾಪ್ತವಾಗುವುದು. ನಾವು ಯಾವ ಫಲಕ್ಕಾಗಿ ಯಾವ ದೇವರನ್ನು ಪೂಜಿಸಬೇಕು, ಯಾವ ದೇವರ ವಿಗ್ರಹವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕು, ದೇವರ ಕೊನೆ ಹೇಗಿರಬೇಕು ಎಂಬುದರ ಕುರಿತು ಇದು ನಮಗೆ ಜ್ಞಾನವನ್ನು ನೀಡುತ್ತದೆ. ಅದೇ ರೀತಿ ಕಾರಿನಲ್ಲಿ ನಾವು ಯಾವ ದೇವರ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟುಕೊಳ್ಳಬೇಕು ಅಂತ ನೋಡೋಣ ಬನ್ನಿ. ಕಾರಿನಲ್ಲಿ ಇವುಗಳಿರುತ್ತವೆ. ನಾವು ಕಾರನ್ನು ಖರೀದಿಸಿದ ನಂತರ ಅದರಲ್ಲಿ ದೇವರ ಆಶೀರ್ವಾದಕ್ಕಾಗಿ ದೇವರ ಮೂರ್ತಿಗಳನ್ನು ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳುತ್ತೇವೆ. ಕೆಲವರು ತಮ್ಮ ಕಾರಿನಲ್ಲಿ ದೇವರ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟುಕೊಂಡಿದ್ದರೆ, ಇನ್ನು ಕೆಲವರು ತಮ್ಮ ಕಾರಿನಲ್ಲಿ ಜಪಮಾಲೆಯನ್ನು ಹಾಗೂ ರುದ್ರಾಕ್ಷಿ ಮಣಿಗಳನ್ನು ಇಟ್ಟುಕೊಂಡಿರುತ್ತಾರೆ. ಇದು ಎಷ್ಟರ ಮಟ್ಟಿಗೆ ಸೂಕ್ತ? ಯಾವ ದೇವರು ಮತ್ತು ಯಾವ ರೀತಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ಗಣಪತಿ ವಿಗ್ರಹ ಅಡೆತಡೆಗಳ ನಾಶಕ ಅಥವಾ ವಿಘ್ನ ನಿವಾರಕನಾದ ಗಣೇಶ ಮೂರ್ತಿಯನ್ನು ಕಾರಿನಲ್ಲಿ ಪ್ರತಿಷ್ಠಾಪಿಸಬೇಕು. ಗಣಪತಿಯು ಜನರ ದುಃಖವನ್ನು ದೂರ ಮಾಡುತ್ತಾನೆ ಮತ್ತು ಅವರ ದಾರಿಯಲ್ಲಿ ಬರುವ ಎಲ್ಲಾ ಸಮಸ್ಯೆಗಳನ್ನು ಕೊನೆಗೊಳಿಸುತ್ತಾನೆ. ಅದಕ್ಕಾಗಿಯೇ ಕಾರಿನಲ್ಲಿ ಗಣಪತಿ ಸಣ್ಣ ವಿಗ್ರಹವನ್ನು ಇಟ್ಟುಕೊಳ್ಳಬೇಕು. ಆಂಜನೇಯ ಸ್ವಾಮಿ ವಿಗ್ರಹ ಗಣಪತಿಯನ್ನು ಹೊರತುಪಡಿಸಿ ಪವನಪುತ್ರ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪಿಸುವುದು ಮಂಗಲಕರ. ಕಾರಿನಲ್ಲಿ ಯಾವಾಗಲೂ ಹಾರುವ ಹನುಮಾನ್ ವಿಗ್ರಹವನ್ನು ಇರಿಸಿ. ವಾಯುವಿನ ಅವತಾರವು ಆಂಜನೇಯ ಸ್ವಾಮಿಯ ಮೊದಲ ಅವತಾರ ಎಂದು ಪರಿಗಣಿಸಲಾಗಿದೆ. ವಾಯುದೇವನು ಗಾಳಿಯ ದೇವರು. ವಾಹನಗಳು ಗಾಳಿಯ ವೇಗದಲ್ಲಿ ನಮ್ಮನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರೆಯುತ್ತದೆ. ಅದಕ್ಕಾಗಿಯೇ ಕಾರಿನಲ್ಲಿ ಹಾರುವ ಅಥವಾ ಗಾಳಿಯಲ್ಲಿ ತೂಗಾಡುತ್ತಿರುವ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಇರಿಸಿ. ದ್ವಿಮುಖ ಗಣಪತಿ ವಿಗ್ರಹ ಹಾಗೆಯೇ ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿ ಯಾವುದೇ ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ನೀವು ಬಯಸಿದರೆ ನೀವು ದ್ವಿಮುಖ ಗಣೇಶನ ವಿಗ್ರಹವನ್ನು ಸಹ ಸ್ಥಾಪಿಸಬಹುದು. ಗಣಪತಿಯು ಹಿಂಭಾಗವನ್ನು ನೋಡುವುದು ಶುಭವಲ್ಲ. ಅದಕ್ಕಾಗಿಯೇ ದ್ವಿಮುಖ ಗಣೇಶನ ವಿಗ್ರಹವನ್ನು ಇರಿಸಿ. ನೀವು ನಿಮ್ಮ ಕಾರಿನಲ್ಲಿ ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳುವುದಾದರೆ ಕಾರನ್ನು ಶುದ್ಧವಾಗಿಟ್ಟುಕೊಳ್ಳಿ. ನೀವು ಕಾರಿನಲ್ಲಿ ಸಿಗರೇಟ್, ಮದ್ಯ ಅಥವಾ ಮಾಂಸವನ್ನು ಸೇವಿಸಬಾರದು. ಒಂದು ವೇಳೆ ನೀವು ಕಾರಿನಲ್ಲಿ ಇವುಗಳನ್ನು ಸೇವಿಸದಾದರೆ ಅಲ್ಲಿ ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳದಿರಿ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ನಿಮ್ಮ ಕಾರಲ್ಲಿ ನೀವು ಯಾವ ವಿಗ್ರಹ ಇಟ್ಕೊಂಡಿದ್ದೀರಾ? ಕಮೆಂಟ್ ಮೂಲಕ ತಿಳಿಸಿ. ನಾವಂದ್ರೆ ಗಣೇಶನ ವಿಗ್ರಹ, ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಎರಡೂ ಇಟ್ಕೊಂಡಿದ್ದೀವಿ. ನೀವು ಯಾವ ದೇವರ ವಿಗ್ರಹ ಇಟ್ಕೊಂಡಿದ್ದೀರಾ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.